ಇಂದು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಡೌಟ್ ಅಂತ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಿಸೈನ್ ಮಾಡ್ತಾರಾ ಸಿದ್ದರಾಮಯ್ಯ? ಹಾಗಾದ್ರೆ ರಾಜಕೀಯ ಬೆಳವಣಿಗೆಯ ಮಧ್ಯೆ ಮುಂಬೈನಲ್ಲಿರುವಂತಹ ಗವರ್ನರ್ ರಾತ್ರೋರಾತ್ರಿ ಮುಂಬೈ ವಿಮಾನವನ್ನ ಹತ್ತಿದ್ದಾರೆ ರಾಜ್ಯಪಾಲರು. ಸೊ ಏನ್ ಬೆಳವಣಿಗೆಗಳಾಗಬಹುದು ಇನ್ನೂ ಕೂಡ ಯಾವುದು ಸ್ಪಷ್ಟನೆ ಇಲ್ಲ. ಬಿಕಾಸ್ ಎಲ್ಲೂ ಕೂಡ ಸಿದ್ದರಾಮಯ್ಯ ತಾನು ರಿಸೈನ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿಲ್ಲ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಡೌಟ್. ಇವತ್ತು ಕೂಡ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಿಸೈನ್ ಮಾಡ್ತಾರಾ ಸಿದ್ದರಾಮಯ್ಯ? ರಾಜಕೀಯ ಬೆಳವಣಿಗೆಯ ಮಧ್ಯೆ ಮುಂಬೈನಲ್ಲಿರುವಂತಹ ಗವರ್ನರ್ ರಾತ್ರೋರಾತ್ರಿ ಮುಂಬೈ ವಿಮಾನವನ್ನ ಹತ್ತಿದ್ದಾರೆ ರಾಜ್ಯಪಾಲರು. ಸೊ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಇವರ ಒಂದು ನಡೆ. ದಿಢೀರ್ ಅಂತ ಮುಂಬೈಗೆ ಹಾರಿದ್ಯಾಕೆ ರಾಜ್ಯಪಾಲ ಥಾವರ್ ಚಂದ್? ರಾತ್ರಿ 11:45 ಬೆಂಗಳೂರಿನ ಏರ್ಪೋರ್ಟ್ ಇಂದ ಮುಂಬೈಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಿಸೈನ್ ಮಾಡ್ತಾರಾ ಸಿದ್ದರಾಮಯ್ಯ? ಹೀಗಂತ ಒಂದಷ್ಟು ಡೌಟ್ಗಳು. ಸೊ ಸದ್ಯ ರಾಜ್ಯಕ್ಕೆ ರಾಜ್ಯಪಾಲರ ಎಂಟ್ರಿಯ ಬಳಿಕ ಸಮಯ ಕೇಳುವಂತಹ ಸಾಧ್ಯತೆಗಳು ಇದೆಯಂತೆ. ಸೊ ರಾಜ್ಯಪಾಲರ ಆಗಮನದ ನಂತರವೇ ರಾಜಕೀಯ ಬೆಳವಣಿಗೆ ಆಗೋದು ಅನ್ನುವಂತಹ ಮಾಹಿತಿ ಮತ್ತೊಂದು ಕಡೆ ಇದೆ. ಅವರ ಅನುಪಸ್ಥಿತಿಯಲ್ಲಿ ಹೇಗೆ ರಿಸೈನ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ. ಸೊ ಇವತ್ತು ರಾಜೀನಾಮೆಯನ್ನ ಕೊಡೋದು ಬಹುತೇಕವಾಗಿ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೂ ಕೂಡ 15 ಡೇಸ್ ಕಾಲಾವಕಾಶ ಬೇಕು ಅಂತ ಕೂಡ ಕೇಳಿರ್ತಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಇನ್ನು ಕೆಲವೇ ಕ್ಷಣಗಳವರೆಗೂ ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಾ, ಇವತ್ತು ರಿಸೈನ್ ಮಾಡಿಬಿಡ್ತಾರಾ ಅನ್ನೋದು ಮತ್ತೊಂದು ಕಡೆ. ರಾಜ್ಯಪಾಲರು ಇಲ್ಲದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು. ಸೊ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಕೆ ಮಾಡ್ತಾರಾ ಸಿದ್ದರಾಮಯ್ಯ? ರಾಜ್ಯಪಾಲರು ಇಲ್ಲದೇ ಇದ್ರೂ ಕೂಡ ಅವರ ಕಚೇರಿಗೆ ರಾಜೀನಾಮೆಯನ್ನ ನೀಡಬಹುದು, ಈ ಸಾಧ್ಯತೆಗಳು ಕೂಡ ಇದೆ. ಗವರ್ನರ್ ಅನುಪಸ್ಥಿತಿಯಲ್ಲಿ ಉದ್ಧವ್ ಠಾಕ್ರೆ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿರ್ತಾರೆ. ಆಗ ರಾಜ್ಯಪಾಲರ ಕಾರ್ಯದರ್ಶಿ ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಸ್ವೀಕಾರ ಕೂಡ ಮಾಡಿರ್ತಾರೆ. ಸೊ ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆ ಸಲ್ಲಿಕೆಗೆ ಅವಕಾಶ ಇದೆ. ಬಟ್ ಮಾಡ್ತಾರಾ ಇಲ್ವಾ ವಿ ಡೋಂಟ್ ನೋ. ಅವಕಾಶ ಅಂತೂ ಇದೆ, ಸಾಧ್ಯತೆಗಳು ಇದೆ. ಸಾಮಾನ್ಯವಾಗಿ ಪ್ರಮುಖ ಆಡಳಿತಾತ್ಮಕ ನಿರ್ಧಾರಗಳಾಗಿರ್ಬೋದು, ಕಾನೂನು ಸಂಬಂಧಿತ ದಾಖಲೆಗಳಾಗಿರ್ಬೋದು, ಮತ್ತೆ ಸರ್ಕಾರದ ಕೆಲವು ಶಪಥ ಗ್ರಹಣ ಕ್ರಮಗಳಿಗೆ ರಾಜ್ಯಪಾಲರ ಹಾಜರಾತಿ ಅಗತ್ಯವಾಗಿರುತ್ತೆ. ಇನ್ನೇನು ಕೆಲವೇ ಕ್ಷಣಗಳವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಉಳಿದುಕೊಳ್ಳಿದ್ದಾರಾ? ರಾಜ್ಯಪಾಲರು ಇಲ್ಲದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ರೆಸಿಗ್ನೇಷನ್ ಲೆಟರ್, ರಾಜೀನಾಮೆಯನ್ನ ಸಲ್ಲಿಕೆ ಮಾಡಬಹುದು. ಆ ಸಾಧ್ಯತೆಗಳು ಕೂಡ ಇದೆ. ಗವರ್ನರ್ ಅನುಪಸ್ಥಿತಿಯಲ್ಲಿ ಉದ್ಧವ್ ಠಾಕ್ರೆ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿರ್ತಾರೆ. ಸೊ ಆಗ ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಸ್ವೀಕರಿಸಿರ್ತಾರೆ ರಾಜ್ಯಪಾಲರ ಕಾರ್ಯದರ್ಶಿ. ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವಂತಹ ಅವಕಾಶ ಇರುತ್ತೆ. ಸೊ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜೀನಾಮೆಯನ್ನ ಕೊಡ್ತಾರಾ ಹಾಗಾದ್ರೆ ಸಿದ್ದರಾಮಯ್ಯ? ಅವಕಾಶ ಅಂತೂ ಇದ್ದೇ ಇದೆ. ತೆರಳಬಹುದಾ ಅನ್ನುವಂತಹ ಚರ್ಚೆ ಕೂಡ ಇವಾಗ ಈ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ಆ ಚರ್ಚೆಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ, ಗ್ರಾಸವಾಗ್ತಾ ಇದೆ. ಸಾಮಾನ್ಯವಾಗಿ ಪ್ರಮುಖ ಆಡಳಿತಾತ್ಮಕ ನಿರ್ಧಾರಗಳಾಗಿರ್ಬೋದು, ಹಾಗೆ ಕಾನೂನು ಸಂಬಂಧಿತ ದಾಖಲೆಗಳು ಏನೆಲ್ಲ ಇರುತ್ತೆ ಅವುಗಳಾಗಿರ್ಬೋದು, ಮತ್ತೆ ಸರ್ಕಾರ ಕೆಲವು ಶಪಥ ಗ್ರಹಣ ಕಾರ್ಯಕ್ರಮಗಳಿಗೆ ಈ ರಾಜ್ಯಪಾಲರ ಹಾಜರಾತಿ ಏನಿರುತ್ತೆ ಅದು ಮ್ಯಾಂಡೇಟರಿ, ಅಗತ್ಯ ಇದ್ದೇ ಇರುತ್ತೆ. ಆದರೆ ರಾಜ್ಯಪಾಲರು ರಾಜ್ಯದ ಮುಖ್ಯ ಸಂವಿಧಾನಿಕ ಸ್ಥಾನದಲ್ಲಿರೋದ್ರಿಂದ ಅವರ ಒಂದು ಅನುಪಸ್ಥಿತಿ ಕೆಲವೊಂದು ಪ್ರಕ್ರಿಯೆಗಳ ಮೇಲೆ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ರಾಜೀನಾಮೆ ಪತ್ರವನ್ನ ಸಲ್ಲಿಸಬಹುದು, ಅವಕಾಶ ಇದೆ, ಸಾಧ್ಯತೆಗಳು ಕೂಡ ಇದೆ. ಆದರೆ ಸಲ್ಲಿಸದೇನೂ ಇರುವಂತಹ ಸಾಧ್ಯತೆಗಳು ಬಹಳ ಇದೆ. ಮೇ ಬಿ ಆರ್ ನಾಟ್ ಬಿ, ವಾಟ್ ಎವರ್ ಮೇ ಬಿ, ಏನಾದರೂ ಆಗ್ಬೋದು. ಬಟ್ ಅವಕಾಶ ಅಂತೂ ಇದೆ, ಸಲ್ಲಿಸಬಹುದು. ಬಿಕಾಸ್ ಈ ಹಿಂದೆ ಗವರ್ನರ್ ಅನುಪಸ್ಥಿತಿಯಲ್ಲಿ ಉದ್ಧವ್ ಠಾಕ್ರೆ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಯಾದಂತಹ ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಸ್ವೀಕಾರ ಮಾಡಿರ್ತಾರೆ.
ಸೊ ಹಾಗಾಗಿ ಇಲ್ಲೂ ಕೂಡ ಆ ಸಾಧ್ಯತೆಗಳು ಇರುತ್ತೆ, ಅವಕಾಶಗಳು ಕೂಡ ಇರುತ್ತೆ. ಬಟ್ ಮಾಡ್ತಾರಾ ಇಲ್ವಾ, ಇವತ್ತು ರಿಸೈನ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆಯಾಗಿಯೇ ಉಳಿದಿದೆ. ಅಂತೂ ಇಂತೂ ಪವರ್ ಫೈಟ್ ಅನ್ನುವಂಥದ್ದು ಫೈನಲ್ ಹಂತವನ್ನ ಬಂದು ತಲುಪೇ ಬಿಡ್ತು. ಸೊ ಇಡೀ ಕರ್ನಾಟಕದ ಚಿತ್ತ ಇವತ್ತು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ತಮ್ಮ ಸ್ಥಾನದಿಂದ ಪಟ್ಟದಿಂದ ಕೆಳಗಿಳಿತಾರಾ, ರಾಜೀನಾಮೆಯನ್ನ ಕೊಡ್ತಾರಾ ಇಲ್ವಾ, ಏನಾಗಬಹುದು ಅನ್ನುವಂಥದ್ರ ಕಡೆಗೆ ಇರುವಂಥದ್ದು.